ನನ್ನ ಗಾಡೆಸ್ ಎನರ್ಜಿ ಚಾನಲ್ಗೆ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸುನಾನ ಪಾಟೀಲ್. ಇವತ್ತಿನ ವಿಡಿಯೋದಲ್ಲಿ ಎಲ್ಲಾನು ಎಸ್ ಪಿ ಬಗ್ಗೆನೇ, ಲೈಕ್ ಲಿಟ್ರಲಿ ನಿಮಗೆ ಏನಾದರೂ ಎಸ್ ಪಿ ಡೌಟ್ಸ್ ಇದ್ದರೆ ಅದನ್ನೆಲ್ಲನೂ ಇದೇ ವಿಡಿಯೋದಲ್ಲಿ ಫುಲ್ ಜಸ್ಟ್ ಕ್ಲಿಯರ್ ಮಾಡಿಬಿಡ್ತೀನಿ. ಏನೇ ಡೌಟ್ಸ್ ಇದ್ರು, ಬಿಕಾಸ್ ನನಗೆ ಒಂದೇ ವಿಡಿಯೋಸ್ನ ಒಂದೇ ಟಾಪಿಕ್ ಮೇಲೆ ತುಂಬ ವಿಡಿಯೋಸ್ ಇದೆ ಆಯಿತಾ. ಆ್ಯಂಡ್ ಐ ಡೋಂಟ್ ನೋ, ಸ್ಟಿಲ್ ಅದೇ ಸೇಮ್ ಡಾಟ್ಸ್, ಅದೇ ಸೇಮ್ ಕ್ವಶನ್ಸ್, ಅದೇ ಸೇಮ್ ಕಂಪ್ಲೇಂಟ್ಸ್ ಕೇಳಿ 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 ಸಾಕಾಗೋಗ್ಬಿಟ್ಟಿದೆ. ಸೊ ಇದು ಫೈನಲ್ ವಿಡಿಯೋ ಎಸ್ ಪಿ ಬಗ್ಗೆ. ಮತ್ತೆ ನಾನು ವಿಡಿಯೋಸ್ ಮಾಡಲ್ಲ ಎಸ್ ಪಿ ಬಗ್ಗೆ, ಬಿಕಾಸ್ ಇಟ್ಸ್ ಆಲ್ ಅಬೌಟ್ ಎಸ್ ಪಿ ಅಲ್ಲ, ಯಾವಾಗಲೂ ಎಸ್ ಪಿನೇ ಎತ್ತಿದ್ರೆ ಎಸ್ ಪಿ ಎಸ್ ಪಿ ಎಸ್ ಪಿ ಎಸ್ ಪಿ ಎಸ್ ಪಿ. ಸೊ ನಾನು ಇದೇ ಲಾಸ್ಟ್ ವಿಡಿಯೋ ನಂದು ಎಸ್ ಪಿ ಬಗ್ಗೆ. ಏನಾದರೂ ಎಸ್ ಪಿ ಬಗ್ಗೆ ಡೌಟ್ಸ್ ಈ ವಿಡಿಯೋದಲ್ಲಿ ಯಾಕೆ ಲಾಸ್ಟ್ ವಿಡಿಯೋ ಅಂತ ಹೇಳ್ತಿದ್ದೀನಿ ಅಂದರೆ, ಈ ವಿಡಿಯೋಲಿ ಅದೇನೇ ನಿಮ್ಮ ಎಸ್ ಪಿ ಬಗ್ಗೆ ಡೌಟ್ಸ್ ಇದ್ರು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಈ ವಿಡಿಯೋ ಲಾಸ್ಟ್ ವಿಡಿಯೋ ಅಂತ ಹೇಳ್ತಾ ಇದ್ದೀನಿ. ಬಿಕಾಸ್ ಇದಕ್ಕಿಂತ ಮತ್ತೆ ನೆಕ್ಸ್ಟ್ ವಿಡಿಯೋ ಮಾಡಿ ಅದರಲ್ಲಿ ಕ್ಲಿಯರ್ ಮಾಡ್ತೀನಿ ಅಂತ ಆಗಲ್ಲ. ಬಿಕಾಸ್ ನಿಮ್ಗೆ 1000 ಡೌಟ್ಸ್ ಇರುತ್ತೆ ಎಸ್ ಪಿ ಬಗ್ಗೆ. ಆ ಎಲ್ಲ ಡೌಟ್ಸ್ಗೂ ಅದು ಎಲ್ಲ ಕ್ವಶನ್ಸ್ ಆಗಲಿ ಡೌಟ್ಸ್ ಆಗಲಿ ಅದೆಲ್ಲಕ್ಕೂ ಆನ್ಸರ್ ಈ ವಿಡಿಯೋ ಕೊಡುತ್ತೆ. ಓಕೆ, ನಾವು ಮೊದಲನೇದಾಗಿ ಬಂದುಬಿಟ್ಟು ನೋಡಿ, ಎವ್ರಿಥಿಂಗ್ ನೀವು ಈ 3Dಯಲ್ಲಿ ಏನು ನೋಡ್ತಿರಲ್ಲ, 3D ಅಂದರೆ ಈ ಜಗತ್ತು, ರೈಟ್? ನಿಮ್ಮ ಕಣ್ಮುಂದೆ ಏನೇನು ನೋಡ್ತಿದ್ದೀರಾ, ನಿಮ್ಮ ಕಿವಿಯಿಂದ ಏನೇನು ಕೇಳಿಸ್ಕೊತಿದ್ದೀರಾ, ಒಟ್ಟಿನಲ್ಲಿ ನಿಮ್ಮ ಸೆನ್ಸಸ್ ಅಂದರೆ ನಿಮ್ಮ 5 ಸೆನ್ಸಸ್ ಅಂದರೆ ನಿಮ್ಮ ಪಂಚ ಇಂದ್ರಿಯಗಳು. ಓಕೆ, ಪಂಚೇಂದ್ರಿಯಗಳು 5ಕ್ಕೂ ಏನೇನು ಎಕ್ಸ್ಪೀರಿಯನ್ಸ್ ಮಾಡುತ್ತಲ್ಲ, ಅನುಭವ ಪಡ್ಕೊಳ್ಳುತ್ತಲ್ಲ, ಅವೆಲ್ಲನೂ 3D ಅಂತಲೇ ಕನ್ಸಿಡರ್ ಮಾಡುತ್ತೆ. ಈ ಭೂಮಿ ಮೇಲೆ ಏನೇನು ನಡೀತಿದೆ ಅದು ನಿಮ್ಮ ಕಣ್ಣಿಗೆ ಕಾಣಿಸುವಂಥದ್ದು, ಕೇಳಿಸುವಂಥದ್ದು, ನೋಡೋವಂಥದ್ದು, ಒಡವ ಆಯಿತಾ. ಒಟ್ಟು ನಿಮ್ಮ 5 ಇಂದ್ರಿಯಗಳಿಗೆ ಅರ್ಥ ಆಗುವಂಥದ್ದು 3D ಅಂತ ಅಂದ್ಕೊಳ್ಳಿ. ಓಕೆ, ನಾನು ವಿವರಣೆಯಾಗಿ ಎಕ್ಸ್ಪ್ಲೈನ್ ಮಾಡಬೇಕಂತಂದರೆ 3D ಅಂದರೆ ಇಷ್ಟೇ. ಓಕೆ, ಸೊ ಒಂದು ಅರ್ಥ ಮಾಡ್ಕೊಳ್ಳಿ, ಈ 3Dನ ಕ್ರಿಯೇಟ್ ಮಾಡೋದು ಯಾರು? ನೀವು ಕ್ರಿಯೇಟರ್ ಆಯಿತಾ. ನಾನು ಇಲ್ಲಿ ಯಾವ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಬಗ್ಗೆನೂ ಮಾತಾಡ್ತಿಲ್ಲ, ಬಿಕಾಸ್ ನನಗಿಲ್ಲಿ ನಾನು ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾತ್ರ ಮಾತಾಡ್ತಿರೋದು. ಆ್ಯಂಡ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾತಾಡೋದಕ್ಕೆ ಮಾತ್ರ ಇಷ್ಟಪಡ್ತೀನಿ. ಡೋಂಟ್ ಬ್ರಿಂಗ್ ಎನಿ ಎಕ್ಸ್ಟರ್ನಲ್ ಡೌಟ್ಸ್. ನಿಮಗೆ ಎಕ್ಸ್ಟರ್ನಲ್ ಡೌಟ್ಸ್ ಇದೆ ಅಂತಂದರೆ ಅದು ಬೇರೆ ವಿಡಿಯೋಕ್ಕಾಗಲಿ. ಬಟ್ ನಾನು ಇಲ್ಲಿ ಎಸ್ ಪಿ ಬಗ್ಗೆ ಮಾತಾಡ್ತಿರೋದು, ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾತಾಡ್ತಿರೋದು. ಸಪೋಸ್ ನಿಮ್ಗೆ ಅನಿಸಿದರೆ ನಾನೆಲ್ಲ ಕ್ರಿಯೇಟರ್ ಇನ್ನೊಬ್ರು ಇದ್ದಾರೆ ಅಂತಂದರೆ ಐ ಆಮ್ ನಾಟ್ ಟೆಲ್ಲಿಂಗ್ ಅಬೌಟ್ ಈ ವರ್ಲ್ಡ್ ಕ್ರಿಯೇಷನ್, ಅರ್ಥ ಆಯ್ತಾ? ನಿಮಗೇನಾದ್ರು ಆ ಥರ ತಲೆಯಲ್ಲಿ ಬಂದರೆ ನಾನು ಇಡೀ ಜಗತ್ತನ್ನ ಕ್ರಿಯೇಟ್ ಮಾಡೋದ್ರ ಬಗ್ಗೆ ಮಾತಾಡ್ತಿಲ್ಲ. ನಾನು ಮಾತಾಡ್ತಿರೋದು ನಿಮ್ಮ ಜಗತ್ತನ್ನ ಕ್ರಿಯೇಟ್ ಮಾಡೋದ್ರ ಬಗ್ಗೆ. ಓಕೆ, ಐ ಮೀನ್ಸ್ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಜಗತ್ತು ಏನಿದೆಯಲ್ಲ ಅದನ್ನು ಕ್ರಿಯೇಟ್ ಮಾಡೋದು ನೀವೇ. ನಾನು ಇಡೀ ಜಗತ್ತನ್ನು ನೀವು ಸೃಷ್ಟಿ ಮಾಡ್ತೀರಾ ಅಂತ ನಾನು ಹೇಳ್ತಿಲ್ಲ. ಬಟ್ ಅದು ಮತ್ತೆ ಅದ್ರ ಬಗ್ಗೆ ನಾನು ಕ್ಲಾರಿಟಿ ಕೊಡೋದಕ್ಕೆ ಬಂದಿಲ್ಲ. ನಾನು ಇಲ್ಲಿ ಏನು ಮಾತಾಡ್ತಿರೋದು ಅಂತ ಅಂದರೆ ನಿಮ್ಮ ಜಗತ್ತು, ಅರ್ಥ ಆಯ್ತಾ? ಈ ಜಗತ್ತನ್ನ ಕ್ರಿಯೇಟ್ ಮಾಡೋದು, ಈ 3D ರಿಯಾಲಿಟಿ ನೀವೇನು ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀರಲ್ಲ, ವಾಟ್ ಎವರ್ ಇಟ್ ಮೇ ಬಿ, ಇವತ್ತು ನಿಮ್ಮ ಲೈಫಲ್ಲಿ ನಿಮ್ಮ ಸಿಚುವೇಶನ್ಸ್ ಅದು ಹೇಗೆ ಇರಲಿ, ಅದು ಚೆನ್ನಾಗಿದೆಯಾ ಕೆಟ್ಟದಾಗಿದೆಯಾ, ವಾಟ್ ಎವರ್ ಹೆಂಗಾದರೂ ಇರಲಿ, ಅದನ್ನೆಲ್ಲ ನೀವೇ ಮ್ಯಾನಿಫೆಸ್ಟ್ ಮಾಡಿರೋದು. ಆ್ಯಂಡ್ ನಾನು ಇದನ್ನು ಹೇಳ್ತಿದ್ದೀನಿ, ಫಸ್ಟೇ ಅಂತ ಅಂದರೆ ನಾನು ಹೇಳ್ತಿದ್ದೀನಿ ಅಂತಾರೆ ಅಫ್ಕೋರ್ಸ್ ಹೌದು. ಬಿಕಾಸ್ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ 90% ಸಬ್ಕಾನ್ಷಿಯಸ್ ಮೈಂಡ್ ಎಲ್ಲ ಫಂಕ್ಷನ್ 99% ಅಂದ್ಕೊಳ್ಳಿ. ಓಕೆನಾ? ನೀನು ಉಳಿದಿರೋ 1% ಮಾತ್ರ ಕಾನ್ಷಿಯಸ್ ಮೈಂಡ್ ಕಂಟ್ರೋಲಲ್ಲಿದೆ. ಓಕೆ, ಅರ್ಥ ಆಯ್ತಾ? ಸೊ I think 95% or 99%, okay, let it take me 90% ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಕಂಟ್ರೋಲ್ ಮಾಡಿದ್ರೆ ನಿನ್ನ ಉಳಿದಿರೋ ಪರ್ಸೆಂಟ್ ನಿಮ್ಮ ಕಾನ್ಷಿಯಸ್ ಮೈಂಡ್ ಕಂಟ್ರೋಲ್ ಮಾಡೋದೆ. ಅರ್ಥ ಆಯ್ತಾ? ಅಷ್ಟು ಪ್ರಭಾವ ಇದೆ ನಿಮ್ಮ ಅಜಾಗೃತ ಮನಸ್ಸಿಂದು ನಿಮ್ಮ ಮೇಲೆ, ಅರ್ಥ ಆಯ್ತಾ? ಸೊ ಇದ್ರ ಮೇಲೆ ನಾನು ಏನು ಹೇಳ್ತಿದ್ದೀನಿ ಅಂತ ಅಂದರೆ, ಈ 3D ಜಗತ್ತನ್ನ ನೀವು ಕ್ರಿಯೇಟ್ ಮಾಡೋದು, ಅರ್ಥ ಆಯ್ತಾ? ಇಲ್ಲಿ ನಿಮ್ಮ ವಾಟ್ ಎವರ್ ಎಕ್ಸ್ಪೀರಿಯನ್ಸ್, ಏನೇ ಎಕ್ಸ್ಪೀರಿಯನ್ಸ್ ಆಗಿದ್ರು ಕೂಡ ಅದು ನಿಮ್ಮಿಂದಾನೇ ಆಗ್ತಾ ಇದೆ. ಈಗೇನೇ ಎಕ್ಸ್ಪೀರಿಯನ್ಸ್ ಮಾಡಿ, ಸಪೋಸ್ ನಿಮ್ಮ ಹುಡುಗಿ ಜೊತೆ ಬ್ರೇಕಪ್ ಆಗಿದೆ, ಅಥವಾ ನಿಮ್ಮ ಹುಡುಗನ ಜೊತೆ ಬ್ರೇಕಪ್ ಆಗಿದೆ, ಅಥವಾ ನಿಮ್ಮ ರಿಲೇಷನ್ಶಿಪ್ಸ್ ಅಂದರೆ ನೀವು ಇಷ್ಟಪಡೋ ಹುಡುಗ ಅಥವಾ ಹುಡುಗಿ ಇನ್ಯಾರೂ ಇಷ್ಟಪಡ್ತಿದ್ದಾರೆ, ಅಥವಾ ಚೆನ್ನಾಗಿದ್ರಿ ಇಷ್ಟು ದಿನ ಬಟ್ ಏನಕ್ಕೋ ಜಗಳ ಆಯಿತು, ಅಥವಾ ಇವಾಗ ಚೆನ್ನಾಗಿದ್ದೀರಾ, ವಾಟ್ ಎವರ್ ದ ಸಿಚುವೇಶನ್, ಏನೇ ಸರ್ಕಮ್ಸ್ಟಾನ್ಸಸ್ ಇರಲಿ ಅದೆಲ್ಲನೂ ಕೂಡ ನೀವೇ ಕ್ರಿಯೇಟ್ ಮಾಡಿದವ್ರು. ಓಕೆ, ಯು ಆರ್ ದ ಕಂಪ್ಲೀಟ್ 100% ರೆಸ್ಪಾನ್ಸಿಬಿಲಿಟಿ. ಅರ್ಥ ಆಯ್ತಾ? ಇದು ಅರ್ಥ ಆಗಿದ್ರೆ ನಿಮಗೆ ಮುಂದಿನ ಕೇಳಿಸ್ಕೊಳ್ಳಿ. ಓಕೆ, ನೀವು ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ. ಈಗ ನೀವೇನು ಮಾಡಬೇಕು,
ನೀವು ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ತೊಗೊಬೇಕು ಯಾವುದ್ರದ್ದು. ಓಕೆ, ನನ್ನ ಲೈಫ್ ಇದು, ನಾನು ಕ್ರಿಯೇಟ್ ಮಾಡ್ಕೊಂಡಿರೋದು ಇಷ್ಟೆಲ್ಲ, ಈಗ ಇಷ್ಟು ವರ್ಸ್ಟ್ ಇತ್ತು ನೋಡಿ. ಸಪೋಸ್ ಬ್ರೇಕಪ್ ಆಗಿದ್ರೆ ಈ ಬ್ರೇಕಪ್ನ ನಾನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಅಂದರೆ ನಾನು ಇದನ್ನು ಆರಾಮಾಗಿ ಲೈಕ್ ಚೆನ್ನಾಗಿ ಕೂಡ ಮಾಡ್ಕೊಬೋದು. ಅಥವಾ ಬೇರೆ ಏನೋ ಸಿಚುವೇಶನ್ಸ್ನಾಗ ನೀವೇ ಕ್ರಿಯೇಟ್ ಮಾಡ್ಕೊಂಡಿದ್ದೀರ ಅಂದರೆ ಅದೆಷ್ಟು ವರ್ಸ್ಟಾಗಿ ನಿಮ್ಮ ಸಿಚುವೇಶನ್ನ ನೀವು ನಿಮ್ಮ 3Dಯಲ್ಲಿ ಮಾಡ್ಕೊಂಡಿದ್ದೀರೋ ಅಷ್ಟೇ ಬ್ಯೂಟಿಫುಲ್ ಆಗು ಕೂಡ ಆ ಸಿಚುವೇಶನ್ನ ನಿಮ್ಮ 3Dಯಲ್ಲಿ ನೀವು ಮಾಡ್ಕೊಬೋದು. ಓಕೆ, ಅರ್ಥ ಆಯ್ತಾ? ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಓಕೆ, ರೈಟ್ ಓಕೆ, ಇದು ಓಕೆ. ನೆಕ್ಸ್ಟ್, ಇಷ್ಟು ಚೆನ್ನಾಗಿ ಸಿಚುವೇಶನ್ಸ್ನ ಮಾಡ್ಕೊಬೋದಂತ ಅಂದರೆ ಹೇಗೆ ಮಾಡ್ಕೊತೀರಾ ಸಿಚುವೇಶನ್ಸ್ ಅಷ್ಟು ಬ್ಯೂಟಿಫುಲ್ ಆಗಿ ನಿಮ್ಮ ರಿಲೇಷನ್ಶಿಪ್ನ ಹೇಗೆ ಕ್ರಿಯೇಟ್ ಮಾಡ್ಕೊತೀರಾ? ಈಗ ಪ್ಯಾಚಪ್ ಆಗಿ ಲೈಕ್ ಬ್ರೇಕಪ್ ಆಗಿದೆ, ಹೆಂಗೆ ಪ್ಯಾಚಪ್ ಮಾಡ್ಕೊಳೋದು? ಯಾರು ಥರ್ಡ್ ಪಾರ್ಟಿ ಇದ್ದಾರೆ, ಹೆಂಗೆ ಅವರು ಲೈಕ್ ಥರ್ಡ್ ಪಾರ್ಟಿ ಬಿಟ್ಬಿಟ್ಟು ಹೇಗೆ ನನ್ನ ಪರ್ಸನ್ ಜೊತೆ, ನಾನು SP ಜೊತೆ ಚೆನ್ನಾಗಿರೋದು? ಓಕೆ, ಸೊ ಹೇಗಿರೋದು? ಇದೆಲ್ಲ ನಿಮ್ಮ ಕ್ವಶನ್ಸ್ ಆದರೆ ಇದು ಕ್ವಶನ್ಸಿಗೆಲ್ಲ ಆನ್ಸರ್ ಈ ವಿಡಿಯೋ. ಓಕೆ, ನೋಡಿ ಹೇಗೆ ಈ ಒಂದು ವರ್ಸ್ಟ್ ಸಿಚುವೇಶನ್ನ ಕ್ರಿಯೇಟ್ ಮಾಡ್ಕೊಂಡ್ರಿ? ನಿಮ್ಮ ಥಾಟ್ಸಿಂದ, ನಿಮ್ಮ ಅಸಂಪ್ಷನ್ಸಿಂದ, ನಿಮ್ಮ ಬಿಲೀಫ್ಸಿಂದ, ನಿಮ್ಮ ಪರ್ಸೆಪ್ಷನ್ಸಿಂದ. ಓಕೆ, ವಾಟ್ ಎವರ್ ನೋಡಿ, ಅದು ನಿಮಗೆ ನಿಮ್ಮ ಮೇಲಿರುವಂತಹ ಥಾಟ್ಸ್ ಆಗಿರ್ಬೋದು, ಅಸಂಪ್ಷನ್ಸ್ ಆಗಿರ್ಬೋದು, ಬಿಲೀಫ್ಸ್ ಆಗಿರ್ಬೋದು, ಅಥವಾ ನಿಮಗೆ ರಿಲೇಷನ್ಶಿಪ್ ಮೇಲಿರುವಂಥ ಥಾಟ್ಸ್ ಆಗಿರ್ಬೋದು, ಅಸಂಪ್ಷನ್ ಆಗಿರ್ಬೋದು, ಬಿಲೀಫ್ಸ್ ಆಗಿರ್ಬೋದು, ಅಥವಾ ನಿಮಗೆ ನಿಮ್ಮ ಪರ್ಸನ್ ಮೇಲಿರುವಂಥ ಥಾಟ್ಸ್ ಆಗಿರ್ಬೋದು, ಅಸಂಪ್ಷನ್ ಆಗಿರ್ಬೋದು, ಬಿಲೀಫ್ಸ್ ಆಗಿರ್ಬೋದು. ಓಕೆ, ನೋಡಿ, ರಿಲೇಷನ್ಶಿಪ್ ಅಂತ ಬಂದರೆ ಯಾವಾಗಲೂ ಕೂಡ ಎಸ್ಪೆಷಲಿ ಲವ್ ರಿಲೇಷನ್ಶಿಪ್ಸ್ ಅಂತ ಬಂದರೆ ಫಸ್ಟು ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ನಿಮ್ಮ ಮೇಲೆ ನಿಮಗೆ ಯಾವ ರೀತಿ ಥಾಟ್ಸ್ ಇದೆ, ಬಿಲೀಫ್ಸ್ ಇದೆ, ಅಸಂಪ್ಷನ್ಸ್ ಇದೆ. ಸೊ ಇದೆಲ್ಲ ಪರ್ಫೆಕ್ಟ್ ಇತ್ತು ನಿಮಗೆ ಅಂತಂದರೆ ನೆಕ್ಸ್ಟ್ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ನಿಮ್ಮ ರಿಲೇಷನ್ಶಿಪ್ ಮೇಲೆ. ಅಂದರೆ ಆ ರಿಲೇಷನ್ಶಿಪ್ ನಿಮಗೆ ಲವ್ ಅಂತ ಅಂದರೆ ಪರ್ಟಿಕ್ಯುಲರ್ ಆಗಿ ಲವ್ ಬಗ್ಗೆ ನಿಮ್ಗೆ ಯಾವ ಥರ ಫೀಲಿಂಗ್ ಇದೆ? ಲೈಕ್ ಓಕೆ, ಲವ್ ರಿಲೇಷನ್ಶಿಪ್ ಅಂತ ಅಂದರೆ ಅದ್ರ ಮೇಲೆ ನಿಮ್ಗೆ ಯಾವ ಥರ ಥಾಟ್ಸ್ ಇದೆ, ಅಸಂಪ್ಷನ್ಸ್ ಇದೆ, ಬಿಲೀಫ್ಸ್ ಇದೆ, ಅದನ್ನು ನೀವು ಸೆಕೆಂಡ್ ಅಬ್ಸರ್ವ್ ಮಾಡಬೇಕು. ಓಕೆ, ಇವೆರಡೂ ಪರ್ಫೆಕ್ಟ್ ಇತ್ತು ಅಂತ ಅಂದರೆ ಥರ್ಡ್ ನೀವು ಯಾವುದು ಬರಬೇಕು? ಓಕೆ, ನನಗೆ ನನ್ನ ಪರ್ಸನ್ ಮೇಲೆ ಯಾವ ಥರ ಥಾಟ್ಸ್ ಇದೆ, ಬಿಲೀಫ್ಸ್ ಇದೆ, ಅಸಂಪ್ಷನ್ ಇದೆ ಅಂತ ನೋಡಿ. ಇದೆಲ್ಲರಿ ಫಸ್ಟ್ ಎರಡು ನಿಮಗೆ ಕರೆಕ್ಟಾಗಿರ್ಬೋದು. ನಿಮಗೆ ಲವ್ ರಿಲೇಷನ್ಶಿಪ್ ಮೇಲೆ ಆಲ್ವೇಸ್ ಲೈಕ್ ಒಳ್ಳೆ ಒಪಿನಿಯನ್ ಇರ್ಬೋದು. ಲೈಕ್ ಯಾವಾಗಲೂ ನನ್ನ ರಿಲೇಷನ್ಶಿಪ್ಸ್ ವರ್ಕ್ ಆಗುತ್ತೆ, ರಿಲೇಷನ್ಶಿಪ್ ಯಾವಾಗಲೂ ನನ್ನ ಹುಡ್ಕೊಂಬರುತ್ತೆ, ಲೈಕ್ ನಾನು ಯಾವಾಗಲೂ ಕೂಡ ಒಂದು ಒಳ್ಳೆ ಕನೆಕ್ಷನಲ್ಲಿ ಇರ್ತೀನಿ ಅಂತ ಬಿಲೀಫ್ ಇರ್ಬೋದು. ನಿಮ್ಮ ಮೇಲೆ ನಿಮ್ಗೆ ಒಳ್ಳೆ ಥಾಟ್ಸ್ ಇರ್ಬೋದು. ಲೈಕ್ ನಾನು ಇಷ್ಟಪಡ್ತೀನಿ, ನಾನು ಅಂದರೆ ತುಂಬ ಇಷ್ಟ, ನಾನು ಪ್ರಯಾರಿಟಿ ಮಾಡ್ಕೊತೀನಿ, ನನಗೆ ನನ್ನ ಮೇಲೆ ನಂಬಿಕೆ ಇದೆ. ನೀವು ಮುಂದೆ ಕಂಪ್ಲೀಟ್ 100% ಒಳ್ಳೆ ಥಾಟ್ಸ್ ನಿಮ್ಮ ಮೇಲೆ ನೀವು ಇಟ್ಕೊಂಡಿದ್ರು ಕೂಡ ನೀವು ಪರ್ಫೆಕ್ಟ್, ನೀವು ಬೆಸ್ಟ್, ನೀವು ಅಮೇಝಿಂಗ್, ನಿಮ್ಮನ್ನ ಬಿಟ್ಟು ಬೇರೆ ಯಾರು ಲೈಕ್ ಅಷ್ಟು ಬ್ಯೂಟಿಫುಲ್ ಅಲ್ಲ, ಹ್ಯಾಂಡ್ಸಮ್ ಅಲ್ಲ, ಈ ರೀತಿ ಥಾಟ್ಸ್ ನಿಮಗೆ ನಿಮ್ಮ ಮೇಲೆ ಇರ್ಬೋದು. ಓಕೆನಾ? ಸೊ ನೋ ಒನ್ ಕಂಪೇರ್ಸ್ ಟು ಮೀ, ಈ ರೀತಿ ಎಲ್ಲ ಥಾಟ್ಸ್ ಇರ್ಬೋದು. ಬಟ್ ಇವೆರಡೂ ಸ್ಟಿಲ್ ಕರೆಕ್ಟ್ ಇದ್ದು ಕೂಡ ನಿಮ್ಮ ಥಾಟ್ಸ್ ಏನಾದರೂ ನಿಮ್ಮ ಪರ್ಸನ್ ಮೇಲೆ, ಈ ಪರ್ಸನಿಗೆ ನಾನು ಇಷ್ಟ ಆಗಲ್ಲ, ಈ ಪರ್ಸನ್ ನನ್ನ ಇಷ್ಟಪಡಲ್ಲ, ಇವೊಂದು ನಿಮಗೆ ಥಾಟ್ಸ್ ಬಂದುಬಿಟ್ಟು ಎಲ್ಲರೂ ನಾನು ಇಷ್ಟಪಡ್ತಾರೆ, ನಾನು ಎಲ್ಲರಿಂದನೂ ಚೂಸನ್ ಅಂತ ಇದ್ರೂ ಕೂಡ ನೀವೆಲ್ಲೋ ಒಂದು ಕಡೆ ಈ ಪರ್ಸನ್ ಅವ್ರಿಗೆ ಬಂದು ಎಕ್ಸೆಪ್ಷನ್ ಮಾಡ್ತಿದ್ದೀರಾ. ಇವ್ರಿಗೆ ನಾನು ಇಷ್ಟ ಇಲ್ಲ, ಇವ್ರು ನನ್ನ ಒಳ್ಳೆ ಥರ ಟ್ರೀಟ್ ಮಾಡಲ್ಲ, ಒಳ್ಳೆ ರೀತಿ ನಡೆಸ್ಕೊಳಲ್ಲ ಅಂತ. ಸೊ ಇದು ರೀಸನ್ ಆಗಿರ್ಬೋದು. ಈ ಮೂರರಲ್ಲಿ ಯಾವ್ದ್ರ ಮೇಲೆ ನಿಮಗೆ ವರ್ಸ್ಟ್ ಥಾಟ್ಸ್, ಅಸಂಪ್ಷನ್ಸ್, ಬಿಲೀಫ್ಸ್ ಇದೆ ಅಬ್ಸರ್ವ್ ಮಾಡಿ. ಸೊ ನೀವು ನಿಮ್ಮನ್ನು ಕುತ್ಕೊಂಡು ಓಕೆ ನನಗೆ ಯಾವ್ದ್ರ ಮೇಲೆ ಯಾವ ಥರ ಥಾಟ್ಸ್ ಇದೆ ಅಂತ ಥಿಂಕ್ ಮಾಡಿದಾಗಲೇ ತಾನೇ ನಿಮಗೆ ಗೊತ್ತಾಗೋದು. ನಾನು ಹೇಳೋಕ್ಕಾಗುತ್ತಾ ನಿಮಗೆ ನಿಮ್ಮ SP ಬಗ್ಗೆ ಯಾವ ಥರ ಥಾಟ್ಸ್ ಇದೆ, ನಿಮಗೆ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಯಾವ ಥರ ಥಾಟ್ಸ್ ಇದೆ ಅಂತ? ನಾನೇನಾದ್ರು ಬಂದುಬಿಟ್ಟು ನಿಮ್ಮ ಲೈಫ್ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನ, ನಿಮ್ಮ ಲೈಫ್ ಹೆಂಗಿದೆ ಅಂತ ನನಗೇನಾದರೂ ಬಯೋಡಾಟಾ ಕೊಟ್ಟು ಲೈಕ್ ಹೋಲ್ ಸ್ಟೋರಿ ಎಕ್ಸ್ಪ್ಲೇನ್ ಮಾಡಿದ್ದೀರಾ ನೀವು? ಓಕೆ, ಈ ಒಂದು ಎಕ್ಸ್ಪ್ಲೇನ್ ಮಾಡಿದರೂ ಕೂಡ ಅಷ್ಟು ಡೀಟೇಲ್ ಆಗಿ ನನಗೆ ನಿಮ್ಮ ಮುಂದಿನ ರಿಲೇಷನ್ಶಿಪ್ಸ್ ಲೈಕ್ ನಿಮ್ಮ ಹಿಂದಿನ ರಿಲೇಷನ್ಶಿಪ್ಸ್ ಗೊತ್ತಾ, ನಿಮ್ಮ ಮನೇಲಿ ಲೈಕ್ ಅದಕ್ಕಿಂತ ಮುಂಚೆ ನಿಮ್ಮ ಲೈಫಲ್ಲಿ ಬೇರೆ ಯಾರು ಇದ್ರಾ, ಅವ್ರ ಜೊತೆ ನೀವು ಹೇಗಿದ್ರಿ, ಇದೆಲ್ಲ ನನಗೆ ಗೊತ್ತಿರುತ್ತಾ ಡೀಟೇಲ್ ಆಗಿ? ಇಲ್ಲ, ನನಗೇನು ಗೊತ್ತಿರೋಲ್ಲ. ನೀವೆಷ್ಟು ಹೇಳ್ತಿರೋ, ನೀವೆಷ್ಟು ನನಗೆ ಗೊತ್ತಾಗೋ ಹಾಗೆ ಮಾಡ್ತಿರೋ ಅಷ್ಟು ನನಗೆ ಗೊತ್ತಿರುತ್ತೆ, ಬೇರೆ ಏನೂ ಗೊತ್ತಿರಲ್ಲ. ಓಕೆ, ಈ 3 ಥಿಂಗ್ಸ್ನ ದಯವಿಟ್ಟು ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, ಇದೆಲ್ಲದ್ರ ಮೇಲೂ ವರ್ಕ್ ಮಾಡ್ತೀನಿ. ಓಕೆ, ಈ 3 ಅಬ್ಸರ್ವ್ ಮಾಡ್ತೀನಿ. ಈ 3 ಮೇಲೂ ಸಪೋಸ್ ನನ್ನ ಥಾಟ್ಸ್ ಸರಿ ಇಲ್ಲ ಅಂತ ಅಂದರೆ ನಾನು ಈ ಥಾಟ್ಸ್ ಮೇಲೆ ವರ್ಕ್ ಮಾಡ್ತೀನಿ ಅಂತಂದರೆ ಮಾತ್ರ ದೆನ್ ಮೂವ್ ಟು ಫರ್ದರ್. ಓಕೆ, ಇದೇ ಪ್ರಾಬ್ಲಮ್, ಬೇರೆ ಏನಿಲ್ಲ. ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಂಡಿರೋರೆ ನೀವು. ಓಕೆ, ನನಗೆ ಮೊನ್ನೆ ಯಾರೋ ಕಮೆಂಟಲ್ಲಿ ಕೇಳಿದ್ರು ಲೈಕ್ ಹೆಂಗೆ ಥರ್ಡ್ ಪಾರ್ಟಿ ರಿಮೂವ್ ಮಾಡಬೇಕು ಅಂತ. ಲೈಕ್ ಲಿಟ್ರಲಿ ನಾನೇನು ಮಾತ್ರ ಮಾಡ್ತಿಲ್ಲಪ್ಪ, ಇಲ್ಲಿ ಮ್ಯಾಜಿಕ್ ಮಾಡ್ತಿಲ್ಲ. ಲಿಟ್ರಲಿ ನಾನು ಹೇಳೋದೇನಂತಂದರೆ ನಿಮ್ಮ ಥಾಟ್ಸ್, ಎಲ್ಲದಕ್ಕೂ ರೀಸನ್ ನಿಮ್ಮ ಥಾಟ್ಸ್ನ ಕರೆಕ್ಟಾಗಿ ಇಟ್ಕೊಳ್ಳಿ. ನೀವು ಯಾಕೆ ಅಂದ್ಕೊತೀರಾ ನನ್ನ ಪರ್ಸನ್ ನನ್ನ ಬಿಟ್ಟು ಬೇರೆ ಯಾರನ್ನೋ ಚೂಸ್ ಮಾಡ್ತಾರೆ ಅಂತ? ಯು ಬಿಲೀವ್
ಓಕೆ, ಯು ಬಿಲೀವ್ ಅಂದರೆ ನೀವು ಮೇ ಬಿ ನಿಮ್ಮ ಥಾಟ್ಸ್ ಹೀಗಿರ್ಬೋದು, ನನ್ನ ಪರ್ಸನ್ ನನ್ನ ಬಿಟ್ಟು ಬೇರೆ ಎಲ್ಲಾರನ್ನೂ ಚೂಸ್ ಮಾಡ್ತಾರೆ, ನಾನು ಅಷ್ಟು ಇಂಪಾರ್ಟೆಂಟ್ ಅಲ್ಲ ನನ್ನ ಪರ್ಸನ್ಗೆ, ನನ್ನ ಪರ್ಸನ್ ನನ್ನ ಚೂಸ್ ಮಾಡಲ್ಲ, ನನ್ನ ಪರ್ಸನ್ ನನಗಿಂತ ಬೇರೆ ಯಾರಿಗೂ ಇಂಪಾರ್ಟೆನ್ಸ್ ಕೊಡ್ತಾರೆ, ಪ್ರಯಾರಿಟಿ ಕೊಡ್ತಾರೆ, ಬೇರೆಯವ್ರನ್ನ ಚೂಸ್ ಮಾಡ್ತಾರೆ, ಈ ರೀತಿ ಥಾಟ್ಸ್ ಇರ್ಬೋದು. ಇಲ್ಲ ಎಲ್ಲೋ ಒಂದು ಕಡೆ ನೀವೇ ಹಿಂದೆ ಸಪೋಸ್ ಭಯ ಆಯ್ತೇನೋ, ಲೈಕ್ ಕಮಿಟೆಡ್, ಲೈಕ್ ಹಿಂದೆ ಯಾವಾಗೋ ಚೆನ್ನಾಗಿದ್ರು ಇವಾಗ ಬ್ರೇಕಪ್ ಆಗಿದೆ, ಮಧ್ಯೆ ಯಾರೋ ಬಂದಿದ್ದಾರೆ ಅಂತಂದರೆ ನೀವೇ ಎಲ್ಲೋ ಒಂದು ಕಡೆ ಭಯ ಪಟ್ಟಿರ್ತೀರ. ಓಕೆ, ಇವರು ಬೇರೆಯವ್ರ ಜೊತೆ ಮೂವ್ ಆನ್ ಆದರೆ ಹೇಗೆ, ಇವ್ರಿಗೆ ಬೇರೆ ಯಾರು ಸಿಕ್ಬಿಟ್ರೆ ಹೇಗೆ, ಈ ರೀತಿಯಾಗಿ ಥಿಂಕ್ ಮಾಡಿರ್ತೀರ. ಅದಕ್ಕೆ ಆ ರೀತಿ ಸಿಚುವೇಶನ್ಸ್ ಕ್ರಿಯೇಟ್ ಆಗಿರುತ್ತೆ. ಸೊ ಇದೆಲ್ಲದಕ್ಕೂ ಸೊಲ್ಯೂಷನ್ಸ್ನ ನೀವು ನನಗೆ ಕೇಳಿದರೆ ನಾನು ಹೇಳೋದು ಒಂದೇ, ಥಾಟ್ಸ್ ನಿಮ್ಮ ಥಾಟ್ಸ್ ಮೇಲೆ ವರ್ಕ್ ಆನ್ ಮಾಡಿ. ಸೊ ಯಾವ ರೀತಿ ಥಾಟ್ಸ್ ಇದೆ, ಸಪೋಸ್ ನಿಮ್ಗೆ ಅನಿಸ್ತಿದ್ಯಾ ಓಕೆ ನನ್ನ ಲೈಫಲ್ಲಿ ನನ್ನ ನೆಕ್ಸ್ಟ್ ಯಾರೋ ಒಬ್ರನ್ನ ಪ್ರೀತಿಸ್ತಿದ್ದಾರೆ, ಥರ್ಡ್ ಪಾರ್ಟಿ ಇದ್ದಾರೆ ಅಂತ, ಜಸ್ಟ್ ನಿಮಗೆ ನೀವು ಅಫರ್ಮ್ ಮಾಡಿ, ಇಲ್ಲ ನನ್ನ ರಿಲೇಷನ್ಶಿಪ್ಸಲ್ಲಿ ಯಾವ ಥರ್ಡ್ ಪಾರ್ಟಿನೂ ಇಲ್ಲ, ನನ್ನ ಎಸ್ಪಿ ನನ್ನ ಬಿಟ್ಟು ಬೇರೆ ಯಾರೂ ಇಷ್ಟಪಡಲ್ಲ, ನನ್ನ ಎಸ್ಪಿ ನಾನೇ ಇಲ್ಲ, ನಾನಂದರೆ ಪ್ರಾಣ, ಈ ರೀತಿಯಾಗಿ ಅಫರ್ಮ್ ಮಾಡಿ. ಓಕೆ, ಆ್ಯಂಡ್ ಓಕೆ, ಐ ಹೋಪ್ ಇದು ಕ್ಲಾರಿಟಿ ಸಿಕ್ತು ಅನ್ಕೊಳ್ತೀನಿ. ನಿನ್ನ ಬಂದು ಇನ್ನೊಂದು ಕೆಲವೊಂದು ಜನ ಕನ್ಫ್ಯೂಸಲ್ಲಿ ಇರ್ತೀರ ಲೈಕ್ ಎಸ್ಪಿನ ಮ್ಯಾನಿಫೆಸ್ಟ್ ಮಾಡಬೇಕೋ ಬೇಡವೋ ಅಂತ. ನೋಡಿ, ಸೀರಿಯಸ್ಲಿ ಹೇಳಬೇಕಂತ ಅಂದರೆ ನಿಮಗೆ ಲಿಟ್ರಲಿ ಮಾಡ್ಕೊಬೇಕು ಮ್ಯಾನಿಫೆಸ್ಟ್ ಅಂತ ಅನ್ಸಿದ್ರೆ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಜಸ್ಟ್ ಬಿಡಿ, ಬಿಕಾಸ್ ಅವರೊಬ್ಬರೇ ಅಲ್ಲ ಈ ಜಗತ್ತಲ್ಲಿ ಇರೋದು, ತುಂಬ ಜನ ಇದ್ದಾರೆ. ಓಕೆನಾ, ಆ ಥರ ಮೈಂಡ್ಸೆಟ್ ಅವರು ಅಂದರೆ ಯು ಕ್ಯಾನ್, ಆಯಿತಾ. ನೋಡಿ ಏನಂತ ಅಂದರೆ ಫಸ್ಟ್ ಆಫ್ ಆಲ್ ಒಂದು ವಿಷಯ ಹೇಳ್ತೀನಿ. ಈಗ ಎಸ್ಪಿನ ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದೀರ, ನಾನು ಇವತ್ತು ಸೆಲ್ಫ್ ಕಾನ್ಸೆಪ್ಟ್ ವರ್ಕ್ ಮಾಡಿ, ಬಿಕಾಸ್ ನನ್ನ ಪ್ರಕಾರ ಸೆಲ್ಫ್ ಕಾನ್ಸೆಪ್ಟ್ ಅಂದರೆ ಜಸ್ಟ್ ಥಾಟ್ಸ್ ಅಲ್ಲ, ಲಿಟ್ರಲಿ. ಬಟ್ ಏನಂತ ಅಂದರೆ ಓಕೆ, ಎಸ್ಪಿನ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರ ಮಾಡ್ಕೊಳ್ಳಿ, ಇಟ್ಸ್ ವೆಲ್ ಆ್ಯಂಡ್ ಗುಡ್. ಓಕೆ, ಮಾಡ್ತಿದ್ದೀರ ಮಾಡ್ಕೊಳ್ಳಿ. ಬಟ್ ಎಲ್ಲಿ ಅಂದರೆ ನಾನು ಇಲ್ಲಿ ಸೆಲ್ಫ್ ಲವ್ ಬಗ್ಗೆ ಮಾತಾಡ್ತಿಲ್ಲ, ಲಿಟ್ರಲಿ ಗುಡ್ ಟು ಪಾಯಿಂಟ್. ಎಲ್ಲಿಗೆ ಅಂದರೆ ಮ್ಯಾನಿಫೆಸ್ಟ್ ಮಾಡ್ತಿರ್ಬೇಕಾದ್ರೆ ಎಲ್ಲಿಗೆ ಹೋಗೋದು ನೀವು ಅಂದರೆ ನಿಮ್ಮ ಮುಂದೆ ನೀವು ತುಂಬ ಕೆಳಗಡೆ ಇರೋದು. ನಾನು ಬೇರೆ ಕೋಚಸ್ ಥರ ಹೇಳೋದಕ್ಕೆ ಇಷ್ಟಪಡಲ್ಲ. ನೋಡಿ, ನಿಮ್ಮನ್ನು ನೀವು ಲೈಕ್ ನೋಡಿ, ಅಫ್ಕೋರ್ಸ್ ನಿಮ್ಮ ಎಸ್ಪಿನ ಹಚ್ಕೊಳ್ಳೋದು ತಪ್ಪಲ್ಲ, ಅಫ್ಕೋರ್ಸ್ ಅವ್ರಿಗೆ ಅಡಿಕ್ಟ್ ಆಗೋದು ತಪ್ಪಲ್ಲ. ಓಕೆ, ಏನೂ ತಪ್ಪಲ್ಲ, ಲಿಟ್ರಲಿ ಏನೂ ಅಲ್ಲ, ಬಿಕಾಸ್ ದೇ ಆರ್ ಫೀಲಿಂಗ್ಸ್. ಆ ಫೀಲಿಂಗ್ಸ್ ಇಟ್ಸ್ ಓಕೆ, ತುಂಬ ಡೀಪಾಗಿ ಇಂಟೆನ್ಸಾಗಿ ಫೀಲ್ ಮಾಡ್ತಿದ್ದೀರಾ, ಇಟ್ಸ್ ಓಕೆ, ಗುಡ್, ವೆಲ್ ಆ್ಯಂಡ್ ಗುಡ್. ಬಟ್ ನನಗೆ ಲಿಟ್ರಲಿ ಅನ್ಸೋದು ಏನು ಗೊತ್ತಾ, ನೋ ಯುವರ್ ವರ್ತ್, ಆಯಿತಾ. ನೋಡಿ, ವಾಟ್ ಎವರ್ ಅವ್ರು ನಿಮ್ಮನ್ನು ಹೆಂಗೆ ಟ್ರೀಟ್ ಮಾಡ್ತಿದ್ದಾರೋ ಇವಾಗ, ಇಟ್ಸ್ ಜಸ್ಟ್ ರಿಫ್ಲೆಕ್ಷನ್ ಆಫ್ ನಿಮ್ಮ ಥಾಟ್ಸ್ ಅಷ್ಟೇ. ಆ್ಯಂಡ್ ದಯವಿಟ್ಟು ನಿಮ್ಮ ಎಸ್ ಪಿಗೆ ಬ್ಲೇಮ್ ಮಾಡಬೇಡಿ, ಬಿಕಾಸ್ ಎಲ್ಲರೂ ಅದನ್ನೇ ಮಾಡ್ತೀರ. ನನ್ನ ಎಸ್ ಪಿ ನನಗೆ ಕೈ ಕೊಟ್ಟರು, ಅವ್ರು ಹಿಂಗೆ ಮಾಡಿದ್ರು, ಈ ಥರ ಮಾಡಿದ್ರು, ಮೋಸ ಮಾಡಿದ್ರು, ಲೈಕ್ ಅವರಿಗೆ ಫೀಲಿಂಗ್ಸೇ ಇಲ್ಲ ನನ್ನ ಮೇಲೆ, ಅವರು ಸುಳ್ಳು ಹೇಳ್ತಾರೆ ಹಾಗೆ ಹೀಗೆ ಅಂತ. ಬಟ್ ಲಿಟ್ರಲಿ ಒಂದು ವಿಷಯ ಹೇಳ್ತೀನಿ, ಯು ಮ್ಯಾನಿಫೆಸ್ಟೆಡ್ ದಟ್ ವರ್ಷನ್ ಅಷ್ಟೇ, ಬಿಕಾಸ್ ದೇರ್ ಆರ್ 1000 ರಿಯಾಲಿಟೀಸ್. 1000 ರಿಯಾಲಿಟೀಸ್ ಇದೆ, ಆ್ಯಂಡ್ 1000 ರಿಯಾಲಿಟೀಸಲ್ಲೂ ನೀವಿದ್ದೀರಾ, ಅರ್ಥ ಆಯ್ತಾ. ಆ್ಯಂಡ್ ಪ್ರತಿಯೊಂದು ರಿಯಾಲಿಟಿಯಲ್ಲೂ ಒಂದೊಂದು ಟ್ರೂತ್ ಇದೆ, ರೈಟ್. ಓಕೆ, ನೋಡಿ ಒಂದು ವಿಷಯ ಹೇಳ್ತೀನಿ. ಈಗ ಇಲ್ಲಿದ್ದೀರಾ ನೀವು, ದಿಸ್ ಇಸ್ ಅ 3D ಆಯಿತಾ, ಇದು ಭೂಮಿ ಆಯಿತಾ. ಇಲ್ಲಿ ಒಂದು ವರ್ಷನ್ ಇದೆ. ನೀನು ಈಗ ನಿಮಗೆ ಎಲ್ಲರಿಗೂ ಥಾಟ್ಸ್ ಇದೆ ನಿಮ್ಮ ಎಸ್ ಬಗ್ಗೆ, ಬರೀ ಒಂದೇ ಥಾಟ್ಸ್ ಇಲ್ಲ, ಲೈಕ್ ಲಿಟ್ರಲಿ ಎಲ್ಲ ಥರ ಮಿಕ್ಸ್ ಥಾಟ್ಸ್ ಇದೆ. ಒಂದು ಥಾಟ್ ಬಂದುಬಿಟ್ಟು ನೋಡಿ, ನೀವು ಯಾವ ಒಂದು ಥಾಟ್ನ ಡಾಮಿನೆಂಟ್ ಆಗಿ ಥಿಂಕ್ ಮಾಡ್ತಿದ್ದೀರಾ ಅದು ನಿಮ್ಮ 3Dಯಲ್ಲಿ ಕಾಣಿಸ್ತಿದೆ, ಅರ್ಥ ಆಯ್ತಾ. ಹಂಗಂತ ಮಾತ್ರಕ್ಕೆ ನಿಮ್ಮ ಎಸ್ ಪಿ ನಿಮ್ಮನ್ನು ಲವ್ ಮಾಡ್ತಿಲ್ವಾ? ಅಫ್ಕೋರ್ಸ್ ಆ ವರ್ಷನ್ ಕೂಡ ಎಕ್ಸಿಸ್ಟ್, ಬಿಕಾಸ್ ಯು ಥಿಂಕ್ ಅಲ್ವಾ, ಅವ್ರನ್ನ ಲವ್ ಮಾಡ್ತಾರೆ ಅಂತ ಥಿಂಕ್ ಮಾಡ್ತೀರಾ. ನಿಮ್ಗೆ ಎಲ್ಲೋ ಒಂದು ಕಡೆ ಡೌಟ್ ಇದ್ದರೂ ಏನಿದ್ರು ಕೂಡ ಥಿಂಕ್ ಮಾಡ್ತಿದ್ದೀರಾ ಅಂದರೆ ಎಲ್ಲೋ ಒಂದು ಕಡೆ ಆ ವರ್ಷನ್ ಎಕ್ಸಿಸ್ಟ್ ಇದೆ. ಬಿಕಾಸ್ ಇಲ್ಲಿ ಇನ್ಫಿನಿಟ್ ರಿಯಾಲಿಟೀಸ್ ಇದೆ, 1000 ಅಂದ್ರೂ ಕಡಿಮೆ ಆಯಿತು, ಇನ್ಫಿನಿಟ್ ರಿಯಾಲಿಟೀಸ್ ಇದೆ. ಪ್ರತಿಯೊಂದು ರಿಯಾಲಿಟೀಸಲ್ಲೂ ನೀವಿರ್ತೀರಾ. ಸೊ ನೀವಿರ್ತೀರಾ ಅಂತ ಅಂದರೆ ಪ್ರತಿಯೊಂದು ರಿಯಾಲಿಟೀಸು ಕೂಡ ನಿಮ್ಮ ಎಸ್ ಪಿ ಇರ್ತಾರೆ. ಸೊ ನೀವು ಒಂದು ರಿಯಾಲಿಟಿಲಿ ಈಗ ನೀವು ಹೇಗೆ ಥಿಂಕ್ ಮಾಡ್ತಿದ್ದೀರಾ, ಮೇ ಬಿ ನಿಮ್ಮ ಜೊತೆ ನಿಮ್ಮ ಎಸ್ ಪಿ ಇಲ್ಲ ಅಂತಂದರೆ ಅವ್ರಿಗೆ ನಾನು ಇಷ್ಟ ಆಗಲ್ಲ, ಅವ್ರಿಗೆ ನಾನಂದರೆ ಇಂಟ್ರೆಸ್ಟ್ ಇಲ್ಲ, ಆ ರೀತಿಯಾಗಿ ಥಿಂಕ್ ಮಾಡ್ತಿದ್ದೀರಾ. ಸೊ ಅದಕ್ಕೆ ಈ ಒಂದು ರಿಯಾಲಿಟಿಲಿ ಆ ವರ್ಷನ್ ಕಾಣಿಸ್ತಿಲ್ಲ, ಈ ರಿಯಾಲಿಟಿಯಲ್ಲಿ ಯಾವ ವರ್ಷನ್ ಕಾಣಿಸ್ತಿದೆ, ನೀವು ಯಾವುದು ಜಾಸ್ತಿ ಥಿಂಕ್ ಮಾಡ್ತಿದ್ದೀರಾ ಅಂತ. ಸೊ ಇನ್ನೊಂದು ಥರ ಥಿಂಕ್ ಮಾಡ್ತೀರಾ, ನನ್ನ ಎಸ್ ಪಿ ನನ್ನ ಇಷ್ಟಪಡ್ತಾರೆ, ನಾವಿಬ್ಬರು ಕಮಿಟೆಡ್ ಇದ್ದೀವಿ, ನಮ್ಮ ರಿಲೇಷನ್ಶಿಪ್ ಚೆನ್ನಾಗಿದೆ ಅಂತಲೂ ಕೂಡ ಥಿಂಕ್ ಮಾಡ್ತೀರಾ. ಆ ಒಂದು ರಿಲೇಷನ್ಶಿಪ್ ಕೂಡ ಎಕ್ಸಿಸ್ಟ್ ಆಗುತ್ತೆ. ಜಸ್ಟ್ ಬಿಕಾಸ್ ಅದು ನಿಮ್ಮ ಕಣ್ಮುಂದೆ ಕಾಣಿಸ್ತಿಲ್ಲ ಅಂತ ಅಂದ ತಕ್ಷಣ ಅದಾಗೇ ಇಲ್ಲ ಅಂತ ಅಲ್ಲ, ಅದು ಕೂಡ ಆಗಿದೆ. ಎಲ್ಲಿದೆ? ಬಟ್ ಇನ್ನೊಂದು ರಿಯಾಲಿಟಿಯಲ್ಲಿದೆ, ಅರ್ಥ ಆಯ್ತಾ. ಬಿಕಾಸ್ ಇನ್ಫಿನಿಟ್ ರಿಯಾಲಿಟೀಸ್ ಇದೆ. ಸೊ ನೀವು ಇಮ್ಯಾಜಿನ್ ಮಾಡೋ ಪ್ರತಿಯೊಂದು ರಿಯಾಲಿಟೀಸು ಕೂಡ ಎಕ್ಸಿಸ್ಟ್ ಆಗುತ್ತೆ, ಅರ್ಥ ಆಯ್ತಾ. ಪ್ರತಿಯೊಂದು ರಿಯಾಲಿಟೀಸ್ ನೀವೇನೇನು ಥಿಂಕ್ ಮಾಡ್ತೀರೋ ಎಲ್ಲ ಥರನೂ ಕೂಡ
ನಿಮ್ಮ ಲೈಕ್ ಇದೆ, ಎಲ್ಲ ವರ್ಷನ್ಸು ಇದೆ, ನೀವು ಥಿಂಕ್ ಮಾಡೋ ಪ್ರತಿ ಒಂದು ವರ್ಷನ್ಸು ಇದೆ. ಬಟ್ ನೀವು ಯಾವ ವರ್ಷನ ಚೂಸ್ ಮಾಡ್ತೀರಾ ಆ ವರ್ಷನ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ನಿಮಗೆ ನಿಮ್ಮ SP ಜೊತೆ ಹ್ಯಾಪಿ ಕಮಿಟೆಡ್ ರಿಲೇಷನ್ಶಿಪ್ ಬೇಕಂತ ಅಂದರೆ ದ್ಯಾಟ್ ವರ್ಷನ್ಸ್ ಆಲ್ಸೋ ಎಕ್ಸಿಸ್ಟ್. ಆ ವರ್ಷನ್ಸ್ ಕೂಡ ಇದೆ. ಆ ವರ್ಷನ್ಸ್ನ ನೀವು ಚೂಸ್ ಮಾಡಿದಾಗ ನೀವು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಓಕೆ, ಆ್ಯಂಡ್ ಇನ್ನೊಂದು ಹೇಳಿದ್ದೆ ಥಾಟ್ಸ್ ಟ್ರಾನ್ಸ್ಮಿಷನ್ ಬಗ್ಗೆ. ನೋಡಿ, ನೀವೇನು ಥಿಂಕ್ ಮಾಡ್ತೀರಾ ಅದನ್ನು ನಿಮ್ಮ SP ಕೂಡ ರಿಸೀವ್ ಮಾಡ್ತಾರೆ. ಸೊ ಆಲ್ವೇಸ್ ಥಿಂಕ್ ಪಾಸಿಟಿವ್, ಬಿಕಾಸ್ ಇದು ಕೂಡ ನೆನಪಿಟ್ಕೊಬೇಕು. SPನ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಅಂದರೆ ತುಂಬ ಇಂಪಾರ್ಟೆಂಟ್ ವಿಷಯ ಅಂದರೆ ಈ ಒಂದು ಥಾಟ್ಸ್ ಟ್ರಾನ್ಸ್ಮಿಷನ್ ಬಗ್ಗೆ ನೆನಪಿರಲಿ ದಯವಿಟ್ಟು. ಬಿಕಾಸ್ ವಾಟ್ ಎವರ್ ನೀವು ಒಂದೊಂದು ಸೆಕೆಂಡ್ಗೂ ಕೂಡ ಏನಂತ ಥಿಂಕ್ ಮಾಡ್ತಿರ್ತೀರ ಅದನ್ನು ಅವರು ಕೂಡ ಥಿಂಕ್ ಮಾಡ್ತಿರ್ತಾರೆ. ನಾರ್ಮಲಿ ಮ್ಯಾನಿಫೆಸ್ಟ್ ಲೈಕ್ ಜಸ್ಟ್ ಬಿಕಾಸ್ ನೀವು ಅದ್ರ ಬಗ್ಗೆ ಅವೇರ್ ಇಲ್ಲ ಅಂದ ತಕ್ಷಣ ಅವ್ರು ಅದ್ರ ಬಗ್ಗೆ ಥಿಂಕ್ ಮಾಡಲ್ಲ ಅಂತ ಅಲ್ಲ. ನೀವೇನಂತ ಥಿಂಕ್ ಮಾಡ್ತೀರಾ ಪ್ರತಿಯೊಂದು ಕೂಡ ಅವರು ಕೂಡ ರಿಸೀವ್ ಮಾಡ್ತಾರೆ, ಅವರು ಕೂಡ ಥಿಂಕ್ ಮಾಡ್ತಾರೆ. ಆದರೆ ಅವರಿಗೆ ನೀವು ನಿಮ್ಮಿಂದ ಥಾಟ್ಸ್ ಹೋಗಿದೆ ಅಂತ ಗೊತ್ತಾಗಲ್ಲ. ಅವರು ಅವರ ಒಂದು ನ್ಯಾಚುರಲ್ ಥಾಟ್ಸ್ ಅಂತ ಅಂದ್ಕೊತಾರೆ. ಅರ್ಥ ಆಯ್ತಾ? ಸೊ ಲೈಕ್ ಈಗ ಫಾರ್ ಎಕ್ಸಾಂಪಲ್ ನನ್ನ SP ನನ್ನ ಲವ್ ಮಾಡ್ತಾರೆ ಅಂತ ನಾನು ಥಿಂಕ್ ಮಾಡ್ತಿದ್ದೀನಿ ಅಂತ ಅಂದ್ಕೊಳ್ಳಿ. ಸೊ ಇದೇ ಥಾಟ್ಸ್ ನನ್ನ SP ಕೂಡ ಇಮಿಡಿಯೇಟ್ಲಿ ನಾನು ಯಾವಾಗ ಹೇಳಿದ್ನೋ ಈಗ ಹೋಗಿ ಅವರಿಗೂ ಕೂಡ ಆ ಥಾಟ್ಸ್ ರಿಸೀವ್ ಆಗುತ್ತೆ. ಅವರು ಕೂಡ ಅಂದ್ಕೊತಾರೆ ನಂಗೆ ಅವ್ರ ಮೇಲೆ ನಾನು ಅವ್ರಿಗೆ ಲವ್ ಮಾಡ್ತೀನಿ ಅಂತ. ಬಟ್ ಅವ್ರ ಮೈಂಡಲ್ಲಿ ಅಂದ್ಕೊತಾರೆ. ಓಕೆ, ಬಟ್ ಆದರೆ ಅವ್ರಿಗೆ ಗೊತ್ತಾಗಲ್ಲ ನನ್ನ ಥಾಟ್ಸ್ ಅದಂತ. ಅವ್ರಿಗೆ ಹೆಂಗೆ ಫೀಲ್ ಆಗುತ್ತೆ ಅಂತ ಅಂದರೆ ಓಕೆ ನನ್ನ ಥಾಟ್ಸ್ ಇದು ನನ್ನ ಓನ್ ಥಾಟ್ಸ್ ಅಂತ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಓಕೆನಾ? ಸೊ ಇದೇ ರೀತಿ ದಟ್ಸ್ 1000 ರಿಯಾಲಿಟೀಸ್, ಇನ್ಫಿನಿಟ್ ರಿಯಾಲಿಟೀಸ್ ಇದೆ. ಸೊ ಪ್ರತಿಯೊಂದು ರಿಯಾಲಿಟೀಸಲ್ಲೂ ಕೂಡ ನೀವು ಥಿಂಕ್ ಮಾಡೋ ಪ್ರತಿಯೊಂದು ವರ್ಷನ್ ಕೂಡ ಎಕ್ಸಿಸ್ಟ್ ಆಗುತ್ತೆ. ನೀವು ಯಾವ ವರ್ಷನ ಚೂಸ್ ಮಾಡ್ತೀರಾ ಆ ವರ್ಷನ ಮಾತ್ರ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಆ್ಯಂಡ್ ನಿಮಗೆ ಯಾವ ಮೆಥಡ್ಸ್ ಇಷ್ಟ ಆ ಮೆಥಡ್ಸ್ನ ಚೂಸ್ ಮಾಡಿ ಅಫರ್ಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ನೋಡಿ, ನಿಮಗೆ ರೋಬೋಟಿಕ್ ಅಫರ್ಮೇಷನ್ ಇಷ್ಟನಾ? ಆ ಮೆಥಡ್ ಟ್ರೈ ಮಾಡಿ. ಜಸ್ಟ್ ಅಫರ್ಮೇಷನ್ ಮಾಡ್ತೀರಾ, ಆ ಮೆಥಡ್ ಟ್ರೈ ಮಾಡಿ. ಮೈಂಡ್ಸೆಟ್ ಮೇಂಟೈನ್ ಮಾಡಿ. ನಿಮ್ಗೆ ಯಾವ ಮೆಥಡ್ಸ್ ಈಸಿ, ಸ್ಕ್ರಿಪ್ಟ್ ಮಾಡ್ತೀರಾ ಅಥವಾ ವಿಜುವಲೈಸ್ ಮಾಡ್ತೀರಾ, ಏನು ಮಾಡ್ತೀರಾ ಮಾಡಿ. ಬಟ್ ನಿಮ್ಗೆ ಯಾವ್ದು ಈಸಿ ಅದನ್ನು ಮಾಡ್ತಾ ಹೋಗಿ. ಓಕೆನಾ? ಆ್ಯಂಡ್ ಯಾವ್ದಾದ್ರು ಒಂದು ಮೆಥಡ್ಗೆ ಸ್ಟಿಕ್ ಆನ್ ಆಗಿ ಅದನ್ನು ಕರೆಕ್ಟಾಗಿ ಮಾಡ್ಕೊಂಡು ಹೋಗಿ ನೀವು ಚೇಂಜಸ್ ನೋಡ್ತಾ ಹೋಗ್ತೀರಾ. ನೋಡಿ, ನೀವು ಎಲ್ಲಿ ತನಕ ನಿಮ್ಮ ಥಾಟ್ಸ್ ಮೇಲೆ ನೋಡಿ, ನೀವು ಯಾವ ಮೆಥಡ್ಸ್ ಅನ್ನು ಯೂಸ್ ಮಾಡ್ಕೊಳ್ಳಿ. ಬಟ್ ನಿಮ್ಮ ಕೆಲಸ ಏನು, ನಿಮ್ಮ ಥಾಟ್ಸ್ ಅಸಂಪ್ಷನ್ಸ್ ಬಿಲೀಫ್ಸ್ ಮೇಲೆ ವರ್ಕ್ ಮಾಡೋದು. ಯಾವ ಮೆಥಡ್ಸ್ ಅಲ್ಲಿ ಯೂಸ್ ಮಾಡಿಕೊಂಡು ನಿಮ್ಮ ಥಾಟ್ಸ್ ಅಸಂಪ್ಷನ್ ಬಿಲೀಫ್ಸ್ ಮೇಲೆ ವರ್ಕ್ ಮಾಡ್ಕೊಳ್ಳಿ. ಬಟ್ ಆದರೆ ಪಾಯಿಂಟ್ ಏನು, ಅಲ್ಲಿ ವರ್ಕ್ ಆದಾಗ ಮಾತ್ರ ನಿಮಗೆ 3Dಯಲ್ಲಿ ಅದು ಶೋ ಅಪ್ ಆಗೋದು. ಅಂಟಿಲ್ ಅನ್ಲೆಸ್ ನೀವು ಸ್ಟ್ರಿಕ್ಟ್ ಆಗಿಲ್ಲ, ನಾನು ಡಿಸಿಪ್ಲಿನ್ ಆಗಿ ನಾನು ಮಾಡಬೇಕು ಮಾಡ್ತೀನಿ ಅಂತ ಕುತ್ಕೊಂಡು ಮಾಡೋವರೆಗೂ ನೀವು ಅದನ್ನು ಮಾಡಲ್ಲ. ಆ್ಯಂಡ್ ಇನ್ನೊಂದು ವಿಷಯ ಏನಂತ ಅಂದರೆ ಲೈಕ್ ಲಿಟ್ರಲಿ ಹೇಳ್ತೀನಿ, SP ಮ್ಯಾನಿಫೆಸ್ಟೇಷನ್ ಮಾಡೋದು ತಪ್ಪಲ್ಲ, ಏನಲ್ಲ. ಬಟ್ ಒಂದು ವಿಷಯ ಹೇಳಿ, ನಾನಿಲ್ಲಿ ಸೆಲ್ಫ್ ಲವ್ನ ಫೋಕಸ್ ಮಾಡಿ ನಿಮ್ಮನ್ನ ಬಟ್ ನಿಮ್ಮನ್ನು ನೀವು ಮರೆಯೋದು ತುಂಬ ತಪ್ಪು ಆಯಿತಾ. ಈಗ SP ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಅಂದರೆ ಅಫ್ಕೋರ್ಸ್ ನೀವು ಅಫರ್ಮ್ ಮಾಡ್ತಿರ್ತೀರ, ಅದಕ್ಕೆ ಬಿಡಿ. ಆ ಟೈಮಲ್ಲಿ ನಿಮ್ಗೆ ಅವ್ರ ಮೇಲೆ ಎಮೋಷನ್ಸ್ ಜಾಸ್ತಿ ಆಗುತ್ತೆ, ಫೀಲಿಂಗ್ಸ್ ಜಾಸ್ತಿ ಆಗುತ್ತೆ, ಎಲ್ಲ ಜಾಸ್ತಿ ಆಗುತ್ತೆ. ಬಟ್ ಆದರೆ ನಾನು ಹೇಳೋದೇನೆಂದರೆ ಇದು ನನ್ನ ಪರ್ಸ್ನಲ್ ಸಜೆಷನ್. SPನ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಮಾಡಿ, ಬಟ್ ಅವರೇ ನಿಮಗೆಲ್ಲ ಆಗಬಾರ್ದು. ಇದೊಂದು ನೆನಪಲ್ಲಿ ಇಟ್ಕೊಳ್ಳಿ, ಇದು ನನ್ನ ಪರ್ಸ್ನಲ್ ಸಜೆಷನ್. ಓಕೆ, ಅವರೇ ನಿಮಗೆಲ್ಲ ಆಗಬಾರ್ದು. ಬಿಕಾಸ್ ನೀವು ಯಾವಾಗಲೂ ನಿಮ್ಮನ್ನು ಟಾಪಲ್ಲಿ ಇಟ್ಕೊಬೇಕು. ನೀವು ಯಾವಾಗಲೂ ನಿಮಗೆ ಟಾಪ್ ಪ್ರಯಾರಿಟಿ ಆಗಿರಬೇಕು, ನೆಕ್ಸ್ಟ್ ಬೇರೆ ಎಲ್ಲರೂ ಆಗಿರಬೇಕು. ಸೊ ನಿಮ್ಮನ್ನು ನೀವು ಕೆಳಗಡೆ ಹಾಕ್ಕೊಳೋದು, ಬೇರೆಯವ್ರಿಗೆ ವರ್ಷಿಪ್ ಮಾಡೋದು, ಗಾಡ್ ಥರ ಟ್ರೀಟ್ ಮಾಡೋದು, ಫಸ್ಟು ನಿಮ್ಗೆ ಆ ಇಂಪಾರ್ಟೆನ್ಸ್ ಕೊಡಿ. ಜಸ್ಟ್ ಅಫರ್ಮ್ ಮಾಡ್ತೀರಾ ಮಾಡಿ, ನಿಮ್ಗೆ ಅವ್ರು ಬೇಕಾ ಎಸ್ ಬೇಕು ಅಫರ್ಮ್ ಮಾಡಿ. ಬಟ್ ನಿಮ್ಮನ್ನು ನೆಗ್ಲೆಕ್ಟ್ ಮಾಡಿ ಕಂಪ್ಲೀಟ್ಲಿ ನಿಮ್ಮನ್ನು ಇಗ್ನೋರ್ ಮಾಡಿ ಏನೋ ಮ್ಯಾನಿಫೆಸ್ಟ್ ಮಾಡೋದು ಸರಿ ಅಂತ ಅನಿಸಲ್ಲ ನನಗೆ ಅನಿಸಲ್ಲ. ಬಟ್ ನಂಗೆ ಗೊತ್ತಿಲ್ಲ, ಆದರೂ ವರ್ಕ್ ಆಗುತ್ತೆ ಆಯಿತಾ. ನೀವು ಏನು ಅಫರ್ಮ್ ಮಾಡ್ತಿರೋ ಅಫರ್ಮೇಷನ್ಸ್ ಮಾತ್ರ ನಿಜ ಆಗುತ್ತೆ, ಆಗಲ್ಲ ಅಂತ ನಾನು ಹೇಳ್ತಿಲ್ಲ. ನೋಡಿ, ನೀವೇನೇನು ಅಫರ್ಮ್ ಮಾಡ್ತೀರೋ ಅದು ನಿಜ ಆಗೇ ಆಗುತ್ತೆ. ನೋಡಿ, ಲೈಕ್ ಫಸ್ಟ್ ಆಫ್ ಆಲ್ ನೀವು SP ಏನಕ್ಕೆ ಮ್ಯಾನಿಫೆಸ್ಟ್ ಮಾಡ್ತೀರಾ ಅಂದರೆ ಅಫ್ಕೋರ್ಸ್ ನಿಮಗೆ ಲೈಕ್ ಯಾರೋ ಒಬ್ಬರು ಕಂಪ್ನಿಗಿದ್ದಾರೆ, ಜೊತೆಲಿದ್ದಾರೆ ಅಂತ ಫೀಲ್ ಆಗೋದಕ್ಕೆ, ಒಂದು ಆ ಪ್ರೀತಿನ ಕೊಡೋದಕ್ಕೆ. ಇಟ್ಸ್ ನಾಟ್ ಅಂದರೆ ಏನು ಓಕೆ ಅವ್ರ ಜೊತೆ ಇದ್ದರೆ ಚೆನ್ನಾಗಿರ್ತೀನಿ ಅನ್ನೋ ಒಂದು ನಂಬಿಕೆಗೆ ಮ್ಯಾನಿಫೆಸ್ಟ್ ಮಾಡ್ತಿರ್ತೀರ, ವಾಟ್ ಎವರ್ ದ ರೀಸನ್ಸ್ ಆಯಿತಾ. ಆದರೆ ಎಸ್ ಡೂ ಇಟ್ ಆಯಿತಾ. ಅಫ್ಕೋರ್ಸ್ ಎಲ್ಲನೂ ನಿಜ ಆಗುತ್ತೆ, ನನ್ನ ಬಿಲೀಫ್ ಅದು, ನನ್ನ ಅಸಂಪ್ಷನ್ಸ್ ಅದು ಖಂಡಿತ ನಿಜ ಆಗೇ ಆಗುತ್ತೆ. ಅದರಲ್ಲಂತೂ
ಈಗ ನೋಡಿ ಅದು ಒಂದು ಸೀರಿಯಸ್ಲಿ ನಾನು ಹೇಳ್ತೀನಿ, ನನಗೆ ಅಫರ್ಮೇಷನ್ಸ್ ವರ್ಕ್ ಆಗಿರೋಷ್ಟು ವೇಯಲ್ಲಿ ಬೇರೆ ಏನೂ ವರ್ಕ್ ಆಗಿಲ್ಲ. ಲಿಟ್ರಲಿ ಯಾವುದೋ ಒಂದು ಅಫರ್ಮೇಷನ್ ಸುಮ್ಮನೆ ಕಾಮಿಡಿಗೆ ರಿಪೀಟ್ ಮಾಡ್ತಿದ್ದೆ ಅಂತ ಅಂದರೂ ಅದು ನನಗೆ ನಿಜ ಆಗಿರೋದಿದೆ. ಸೊ ನೀವು ಅದನ್ನು ಕುತ್ಕೊಂಡು ಇಂಟೆನ್ಸ್ಲಿ ಅಫರ್ಮ್ ಮಾಡ್ತೀರಾ ಅಂದರೆ ಖಂಡಿತ ಅದು ನಿಮ್ಮ ಕಣ್ಮುಂದೆ ಆಗೇ ಆಗುತ್ತೆ. ಬಟ್ ಇಫ್ ಸಪೋಸ್ ಅದು ನಿಮ್ಮ ಕಣ್ಮುಂದೆ ಆಗ್ತಿಲ್ಲ ಅಂತ ಅಂದರೆ ನೋಡಿ ಯಾವ ರೀತಿ ಲಿಮಿಟಿಂಗ್ ಬಿಲೀಫ್ಸ್ ಇದೆ, ನೀವು ಏನು ಮಿಸ್ಟೇಕ್ ಮಾಡ್ತಿದ್ದೀರಾ ಅಂತ ನಿಮಗೆ ಗೊತ್ತಾಗುತ್ತೆ, ಓಕೆನಾ. ಆ್ಯಂಡ್ ನನಗೆ ತುಂಬ ಒತ್ತಿ ಎಲ್ಲನೂ ಹೇಳೋದಕ್ಕಾಗಲ್ಲ. ಸೊ ಸಪೋಸ್ ನೀವು SP ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಅಂತ ಅಂದರೆ ನೀವು ಅವ್ರ ಬಗ್ಗೆ ನೆಗೆಟಿವ್ ಥಾಟ್ಸ್ ಇಟ್ಕೊಂಡು, ನೆಗೆಟಿವ್ ಅಸಂಪ್ಷನ್ಸ್ ಇಟ್ಕೊಂಡು, ನೆಗೆಟಿವ್ ವೇಯಲ್ಲಿ ಥಿಂಕ್ ಮಾಡ್ತಾ ಅವ್ರನ್ನ ಮ್ಯಾನಿಫೆಸ್ಟ್ ಮಾಡೋಕ್ಕಾಗಲ್ಲ. ಸಪೋಸ್ ನಿಮ್ಗೆ ಏನಾದರೂ ಅವ್ರು ಬೇಕಂತಂದರೆ ಅವ್ರ ಬಗ್ಗೆ ಪಾಸಿಟಿವ್ ಮೈಂಡ್ಸೆಟ್ ಎಲ್ಲ ಇರಬೇಕು. ನೀವು ಎಲ್ಲಿ ತನಕ ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ಇರೋಲ್ಲ ಅಲ್ಲಿ ತನಕ ನೀವು ಮ್ಯಾನಿಫೆಸ್ಟ್ ಮಾಡಲ್ಲ. ಬಿಕಾಸ್ ಒಂದು ಸರ್ತಿ ನೀವು ಆ ನೆಗೆಟಿವ್ ಮೈಂಡ್ಸೆಟ್ ತೆಗ್ದು ಹಾಕಿ ಎಷ್ಟಾಗುತ್ತೆ. ಬಿಕಾಸ್ ನೋಡಿ ಎಲ್ಲದಕ್ಕೂ ಬೇಕಾಗಿರೋದು ಪಾಸಿಟಿವಿಟಿ ಆಯಿತಾ, ಇಲ್ಲಿ ಪಾಸಿಟಿವಿಟಿ ಮ್ಯಾನಿಫೆಸ್ಟ್ ಆಗ್ತದೆ. ಐ ಮೀನ್ ಲೆಟ್ಸ್ ಸೇ ನೀವು ಏನನ್ನೇ ಮ್ಯಾನಿಫೆಸ್ಟ್ ಮಾಡ್ಕೊಬೇಕಂತ ಅಂದರೂ ಅಲ್ಲಿ ನಿಮಗೆ ಹಾಗಂತ ನೆಗೆಟಿವಿಟಿ ಮ್ಯಾನಿಫೆಸ್ಟ್ ಆಗಲ್ಲ ಅಂತ ನಾನು ಹೇಳ್ತಿಲ್ಲ. ಲಿಟ್ರಲಿ ನಿಮ್ಮ ನೆಗೆಟಿವ್ ಥಾಟ್ಸ್ ಮ್ಯಾನಿಫೆಸ್ಟ್ ಆಗುತ್ತೆ, ನಿಮ್ಮ ಪಾಸಿಟಿವ್ ಥಾಟ್ಸ್ ಕೂಡ ಮ್ಯಾನಿಫೆಸ್ಟ್ ಆಗುತ್ತೆ. ಬಟ್ ಲಿಟ್ರಲಿ ಏನಂತ ಅಂದರೆ ನಿಮಗೆ ನೀವು ಆಗ್ಬೇಕು ಅಂದ್ಕೊಂಡಿರೋದು ಆಗಬೇಕಂತ ಅಂದರೆ ನಿಮ್ಮ ಫೇವರಲ್ಲಿ ಇರಬೇಕು ನಿಮ್ಮ ಥಾಟ್ಸ್ ಯಾವಾಗಲೂ. ಈಗ ಸಪೋಸ್ ನಿಮ್ಗೆ SP ಬೇಕಂತ ಅಂದರೆ ನಿಮ್ಮ ಥಾಟ್ಸ್ SP ಮೇಲೆ ಯಾವಾಗಲೂ ನಿಮ್ಮ ಫೇವರಲ್ಲಿ ಇರಬೇಕು. ಅಂದರೆ ನಿಮ್ಮ SP ನಿಮ್ಮನ್ನು ಇಷ್ಟಪಡ್ತಾರೆ, ನಿಮ್ಮ SPಗೆ ನೀವಂದರೆ ತುಂಬ ಇಷ್ಟ, ನಿಮ್ಮ SP ನಿಮ್ಮನ್ನು ಬಿಟ್ಟು ಬೇರೆ ಯಾರನ್ನೂ ಪ್ರೀತಿಸಲ್ಲ, ನಿಮ್ಮ SPಗೆ ನೀವೆಷ್ಟು ಇಷ್ಟಪಡ್ತೀರೋ ಅಷ್ಟೇ ನಿಮ್ಮ SPನೂ ನಿಮ್ಮನ್ನು ಇಷ್ಟಪಡ್ತಾರೆ, ನಿಮ್ಮ SP ನಿಮ್ಮನ್ನ ಮಿಸ್ ಮಾಡ್ಕೊತಾರೆ, ನಿಮ್ಮ SP ನಿಮ್ಮ ಹತ್ರ ಬರ್ತಾರೆ, ಅವ್ರಿಗೆ ನಿಮ್ಮ ಬಿಟ್ಟು ಬೇರೆ ಯಾರೂ ಇಲ್ಲ. ಈ ರೀತಿಯಾಗಿ ಅಫರ್ಮೇಷನ್ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ಕೊಬೇಕು. ಸೊ ಆಗ ನೀವು ಚೇಂಜಸ್ನ ನೋಡ್ತೀರಾ. ಬಟ್ ಸಪೋಸ್ ನಿಮಗೆ ಮಧ್ಯದಲ್ಲಿ ಬಟ್ ನನಗೆ ಗೊತ್ತು ತುಂಬ ಕಷ್ಟ ಆಗುತ್ತೆ, ಎಸ್ಪೆಷಲಿ 3Dಗೆ ರಿಯಾಕ್ಟ್ ಮಾಡ್ತಾ ತುಂಬ ಮಿಸ್ಟೇಕ್ ಏನಂದರೆ 3Dಗೆ ರಿಯಾಕ್ಟ್ ಮಾಡೋದು. ಮ್ಯಾಮ್ ಅವ್ರು ನನಗೆ ಬ್ಲಾಕ್ ಮಾಡಿದ್ರು, ಅವ್ರು ನನಗೆ ಮಾತಾಡಿಸ್ತಿಲ್ಲ, ಅವ್ರು ನನಗೆ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು, ಏನು ಮಾಡೋಕ್ಕೆ ಹೋಗ್ತೀರಾ ಅಂದರೆ 3Dಯಲ್ಲಿ ಅವ್ರನ್ನ ಮಾತಾಡ್ಸೋಕೆ ಹೋಗ್ತೀರಾ. ಬಟ್ ಲಿಟ್ರಲಿ ಹೇಳ್ತೀನಲ್ಲ 3Dಯಲ್ಲೆಲ್ಲ ಏನು ಮಾಡಬೇಕಾಗಿರೋದು, ನೀವು ಮಾಡಬೇಕಾಗಿರೋದು ನಿಮ್ಮ ಮೈಂಡ್ಸೆಟ್ಟಲ್ಲಿ. ಬಿಕಾಸ್ ಎಲ್ಲನೂ ಕೂಡ ಮೈಂಡ್ಸೆಟ್ಟಿಂದನೇ ಮ್ಯಾನಿಫೆಸ್ಟೇಷನ್ ಆಗಿರೋದು. ಆ್ಯಂಡ್ ಸೀರಿಯಸ್ಲಿ ಹೇಳ್ತೀನಲ್ಲ, ಮ್ಯಾನಿಫೆಸ್ಟೇಷನ್ ಈಸ್ ನಾಟ್ ಎ ಮ್ಯಾಜಿಕ್ ಬಟ್ ಇಟ್ಸ್ ಎ ವೇ ಆಫ್ ಲೈಫ್. ನಾವು ಹೆಂಗೆ ಬದುಕ್ತೀವಿ ಅದು ಮ್ಯಾನಿಫೆಸ್ಟೇಷನ್ನೇ. ನಾನು ಒಂದಿಷ್ಟು ಸಬ್ಕಾನ್ಷಿಯಸ್ ಮೈಂಡ್ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದೀನಿ. ಬಿಕಾಸ್ ಯಾಕೆ ಅಂತ ಅಂದರೆ ನೀವೆಲ್ಲ ಎಸ್ಪೆಷಲಿ ನೇಹಂತ ಅಲ್ಲ, ಲೈಕ್ ಎಲ್ಲರೂ ಕೂಡ ಈವನ್ ನಾವು ಪ್ರೂಫ್ಸ್ ಕೇಳ್ತೀವಿ, ಎಸ್ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತಾ, ಎಸ್ ಪ್ರೂಫ್ ತೋರಿಸಿ, ಪ್ರೂಫ್ ಇದ್ರೂ ಕೂಡ ಅದು ಹೆಂಗೆ ವರ್ಕ್ ಆಗುತ್ತೆ ಆ ಕ್ಯೂರಿಯಾಸಿಟಿ ನನಗೆ ಮುಂಚೆನೂ ಜಾಸ್ತಿ. ಸೊ ಮುಂಚೆನೂ ಮಾಡ್ತಿದ್ದೀನಿ. ಬಟ್ ಇಂದ ತುಂಬ ಲೈಕ್ ನಂಗೊಂದು ಐಡಿಯಾ ಇದೆ, ಬುಕ್ ಬರೀಬೇಕು ಸಬ್ಕಾನ್ಷಿಯಸ್ ಮೈಂಡ್ ಬಗ್ಗೆ ಅಂತ ಹೇಳಿಬಿಟ್ಟು. ಸೊ ಅದಕ್ಕೆ ಅದ್ರ ಮೇಲೆ ರಿಸರ್ಚ್ ಮಾಡ್ತಿದ್ದೀನಿ. ಬಿಕಾಸ್ ಆ ಬುಕ್ ಬರಿಬೇಕಂತ ಅಂದ್ಕೊಂಡಿದ್ದೀನಲ್ಲ, ನನಗೆ ಸಬ್ಕಾನ್ಷಿಯಸ್ ಮೈಂಡ್ ಅಂದರೆ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಜಾಸ್ತಿ. ಅದ್ರ ಬಗ್ಗೆ ಏನಾದರೂ ಸಿಕ್ಕರೆ ಸರ್ಚ್ ಮಾಡೋದು ಜಾಸ್ತಿ ನಾನು. ಆ್ಯಂಡ್ ಒಂದು ಆರ್ಟಿಕಲ್ ಆದರೂ ರೆಡಿ ಮಾಡಬೇಕು, ಅಟ್ಲೀಸ್ಟ್ ಬುಕ್ ಆಗುತ್ತೋ ಇಲ್ಲ ಗೊತ್ತಿಲ್ಲ, ಆರ್ಟಿಕಲ್ ಆದರೂ ಮಾಡಬೇಕು. ಇಲ್ಲ ಅಟ್ಲೀಸ್ಟ್ ನನ್ನ ಒಂದು ವ್ಯೂವರ್ಸ್ ಏನಿದ್ದಾರೆ, ನನ್ನ ಕೋಚಿಂಗ್ ತೊಗೊತಾರಲ್ಲ ಅವ್ರಿಗೊಂದು ನನ್ನ ಕಡೆ ಒಂದು PDF ಥರ ಕ್ರಿಯೇಟ್ ಮಾಡಬೇಕು. ಅಟ್ಲೀಸ್ಟು ಸಬ್ಕಾನ್ಷಿಯಸ್ ಮೈಂಡ್ ಅಂದರೆ ಏನು ಅಂತ ಹೇಳಬೇಕಂತ ಹೇಳಿ ನಾನು ರಿಸರ್ಚ್ ಮಾಡ್ತಿದ್ದೀನಿ. ಸಬ್ಕಾನ್ಷಿಯಸ್ ಮೈಂಡ್ ಬಗ್ಗೆ ಹುಡುಕ್ತಾ ಇದ್ದೀನಿ, ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಲಿಟ್ರಲಿ ಸಬ್ಕಾನ್ಷಿಯಸ್ ಮೈಂಡ್ ಬಗ್ಗೆ ತಿಳ್ಕೊತಾ ಇದ್ದೀನಿ ತುಂಬ. ಸೊ ಸಬ್ಕಾನ್ಷಿಯಸ್ ಮೈಂಡ್ ಹೆಂಗೆ ವರ್ಕ್ ಆಗುತ್ತೆ ಅದು ಖಂಡಿತ ನಾನು ವೀಡಿಯೋಸಲ್ಲೂ ಕೂಡ ಹೇಳ್ತಾ ಹೋಗ್ತೀನಿ. ಬಿಕಾಸ್ ನಾ ಹೆಂಗೆ ಬಂದರೂ ಕೂಡ ಎಲ್ಲರೂ ಹೇಗೆ ನೋಡ್ತೀರಾ ಅಂದರೆ ಮ್ಯಾನಿಫೆಸ್ಟೇಷನ್ ಅಂದರೆ ಏನೋ ಮ್ಯಾಜಿಕ್ ಅನ್ನೋ ಥರ ನೋಡ್ತೀರಾ. ಬಟ್ ಲಿಟ್ರಲಿ ಇಟ್ಸ್ ನಾಟ್ ಎ ಮ್ಯಾಜಿಕ್, ಅದೇ ಇಟ್ಸ್ ವೇ. ನಾವು ಹಾಗೆ ಬದುಕೋದು, ಹಾಗೆ ನಮ್ಮ ಮೈಂಡ್ ಪ್ರೋಗ್ರಾಮ್ ಆಗಿರೋ ಅಂದರೆ ನಮ್ಮ ಹೋಲ್ ಇಡೀ ದೇಹ ಮತ್ತು ನಮ್ಮ ಮನಸ್ಸು ಹಾಗೆ ಡಿಸೈನ್ ಆಗಿರೋದು. ಲೈಕ್ ಎಲ್ಲನೂ ಕೂಡ ಮ್ಯಾನಿಫೆಸ್ಟ್ ಆಗೋಕ್ಕಂತಲೇ ಡಿಸೈನ್ ಆಗಿರೋದು. ಸೊ ನೀವು ಅದನ್ನೇನೋ ಮ್ಯಾಜಿಕ್ ಅಂತ ಅನ್ಕೊಬೋದು, ಬಟ್ ಇಟ್ಸ್ ನಾಟ್ ಎ ಮ್ಯಾಜಿಕ್, ಇಟ್ಸ್ ದ ವೇ. ನಾವು ಬದುಕೋದೆ ಹಾಗೆ. ಪ್ರತಿಯೊಂದು ಮೂಮೆಂಟು, ಪ್ರತಿಯೊಂದು ಕ್ಷಣನೂ ಏನೇನು ನಿಮ್ಮ ಲೈಫಲ್ಲಿ ನಡೆಯುತ್ತೆ, ಆಗುತ್ತೆ, ಹೋಗುತ್ತೆ, ಎಲ್ಲನೂ ಕೂಡ ಮ್ಯಾನಿಫೆಸ್ಟೇಷನ್ನೇ. ಜಸ್ಟ್ ಬಿಕಾಸ್ ಯಾರೂ ನಿಮ್ಗೆ ಅದ್ರ ಬಗ್ಗೆ ತಿಳಿಸಿಲ್ಲ ಅಂದ ತಕ್ಷಣ ಅದು ಸುಳ್ಳಲ್ಲ, ಅರ್ಥ ಆಯ್ತಾ? ಬಿಕಾಸ್ ಯಾರಿಗೂ ಕೂಡ ನಾಲೆಜ್ ಸಣ್ಣವರಿಂದನೂ ಯಾರು ಕೂಡ ನೋಡಿ ಯಾವ ಲೆಸನ್ಸಲ್ಲೂ ಕೂಡ ಮ್ಯಾನಿಫೆಸ್ಟೇಷನ್ ಬಗ್ಗೆ ಟೀಚ್ ಮಾಡಿದ್ವಿ. ಎಲ್ಲ ನಮಗೆ ಸಣ್ಣವರಿದ್ದಾಗಿಂದನೂ ಎಷ್ಟೊಂದು ಲೆಸನ್ಸ್ಗಳೆಲ್ಲ ನೋಡ್ಕೊಂಡು ಹೋಗಿದ್ದೀವಿ. ಬಟ್ ಯಾರು ನಮಗೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ಒಂದು ಲೆಸನ್ ಕೂಡ ಇಟ್ಟಿಲ್ಲ. ಆ್ಯಂಡ್ ಅದ್ರ ಬಗ್ಗೆ ಯಾರು ಕೂಡ ಹೇಳ್ಕೊಟ್ಟಿಲ್ಲ. ಬಿಕಾಸ್ ಯಾರಿಗೂ ಗೊತ್ತಿಲ್ಲ. ಜಸ್ಟ್ ಬಿಕಾಸ್ ಯಾರಿಗೂ ಗೊತ್ತಿಲ್ಲ ಅಂದ ತಕ್ಷಣ ಇದೇನೋ ಹೊಸದಲ್ಲ, ಇದು ತುಂಬ ಹಳೆ ವಿಷಯ. ಇದು ಜಗತ್ತೇ ಸೃಷ್ಟಿ ಆದಾಗಿಂದನೂ ಮ್ಯಾನಿಫೆಸ್ಟೇಷನ್ ಅನ್ನೋದಿದೆ, ಅವಾಗಿಂದನೂ ವರ್ಕ್ ಅನ್ನೋದು ಆಗ್ತಾನೇ ಇದೆ.